ಎಲ್ಲರಿಗೂ ನಮಸ್ತೆ. ನಾನು ಗೀತಾ ನಿಗನ್ಗೌಡ್. ವೆಲ್ಕಮ್ ಟು ಗೀತಾ ನಿಗನ್ಗೌಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ: ನಿಂದಿಸಿದವರಿಗೆ ಮರು ನಿಂದನೆ ಬೇಡ, ಬೈದವರಿಗೆ ಮರು ಬೈಗುಳ ಬೇಡ, ಅಪಮಾನ ಮಾಡಿದವರಿಗೆ ಮರು ಅಪಮಾನ ಮಾಡಬೇಡ. ಸೊ ಇವೆಲ್ಲ ಮಾತುಗಳನ್ನು ಕೇಳಿದಾಗ ಏನಾಕೈತೆ ಅಂತ ಹೇಳಿದ್ರೆ, ಯಾರು ನಮ್ಮನ್ನು ತೆಗಳಿರ್ತಾರ, ಯಾರು ನಮ್ಮನ್ನು ಬೈದಿರ್ತಾರ, ಯಾರು ನಮ್ಮನ್ನು ನಿಂದಿಸಿರ್ತಾರ, ಯಾರು ನಮ್ಮನ್ನು ಅಪಮಾನ ಮಾಡಿರ್ತಾರ, ಸೊ ಅಂಥವರಿಗೆ ಮರು ಅಪಮಾನವನ್ನು ಮಾಡಿ ಮತ್ತೆ ಹೊಳ್ಳಿ ಅದೇ ರೀತಿ ಅವರಿಗೆ ರೆಸ್ಪಾನ್ಸನ್ನು ಮಾಡಿ ಕೀಳು ಮಟ್ಟಕ್ಕೆ ನಿನ್ನ ಜೀವನವನ್ನು ತೆಗೆದುಕೊಂಡು ಹೋಗಬೇಡ ಅಂಥೇಳಿ ಮಹಾನುಭಾವರು ಹೇಳಿರ್ತಾರೆ. ಸೊ ಇವೆಲ್ಲ ಮಾತುಗಳು ಯಾಕೆ ಸತ್ಯ ಆಗ್ತಾವೆ ಇವತ್ತಿನ ದಿನಮಾನದಲ್ಲಿ ಅಂತ ಹೇಳಿದ್ರೆ, ನೋಡಿರಿ, ನಾವು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕಾದ್ರೆ, ನಮ್ಮನ್ನು ನಾವು ಗಟ್ಟಿಗೊಳಿಸ್ಕೋಬೇಕಾದ್ರೆ, ನಮ್ಮನ್ನು ನಾವು ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ರೂಪಿಸ್ಕೊಳ್ಬೇಕಾದ್ರೆ ಸಾಕಷ್ಟು ಸಮಯ ಹಿಡಿತೈತಿ. ನೋಡಿರಿ, ಕುಂಬಾರ ಒಂದು ಮಡಿಕೆಯನ್ನು ಮಾಡಬೇಕಾದ್ರೆ ಏನಾಕೈತೆ ಅಂದರೆ ಸಾಕಷ್ಟು ಸಮಯವನ್ನು ತಗೋತಾನೆ. ಅದೇ ಒಂದು ಮಡಿಕೆಯನ್ನು ನಾವು ಹೊಡಿಬೇಕಾದ್ರೆ ಏನು ಮಾಡ್ತೀವಿ? ಕ್ಷಣ ಮಾತ್ರ ಏನು ಮಾಡ್ತೀವಿ? ಸಮಯವನ್ನು ತಗೋತೀವಿ. ಅದೇ ರೀತಿ ನಮ್ಮ ವ್ಯಕ್ತಿತ್ವ, ನಮ್ಮ ಒಂದು ಗೌರವ, ನಮ್ಮ ಘನತೆಯನ್ನು ನಾವು ಹಾಳು ಮಾಡ್ಕೋಬೇಕು ಅಂತ ಹೇಳಿದ್ರೆ ಕ್ಷಣ ಮಾತ್ರದಲ್ಲಿ ನಾವು ಹಾಳು ಮಾಡ್ಕೋಬೋದು. ಹೇಗೆ ಅಂತ ಹೇಳಿದ್ರೆ, ನಿಂದನೆ ಮಾಡಿದವರಿಗೆ ಮರು ಉತ್ತರವನ್ನು ಕೊಟ್ಟಾಗ, ಬೈದವರಿಗೆ ತಿರುಗಿ ಬೈದಾಗ, ಅಪಮಾನ ಮಾಡಿದವರಿಗೆ ಮರಳಿ ಅಪಮಾನ ಮಾಡಿದಾಗ, ನೋಡ್ರಿ, ಈ ರೀತಿ ನಾವು ಅವರ ಒಂದು ದಾರಿಯಲ್ಲೇ ಹೋಗಿ ಅವರನ್ನು ನಾವು ಗುರಿ ಮಾಡಿದಾಗ ಏನಾಕೈತಿ ಅಂತ ಹೇಳಿದ್ರು ಅವರಿಗೂ ನಮಗೂ ವ್ಯತ್ಯಾಸ ಕಂಡು ಬರುವುದಿಲ್ಲ. ಅವಾಗ ಏನಾಗ್ತೈತಿ? ನಮ್ಮ ವ್ಯಕ್ತಿತ್ವಕ್ಕೆ ಇಲ್ಲಿ ನಮ್ಮ ಘನತೆಗೆ ಕುಂದು ಬರ್ತಕ್ಕಂಥದ್ದು. ಸೊ ಅದಕ್ಕಾಗಿ ಸಮಾಜದಲ್ಲಿ ಸಾಕಷ್ಟು ಜನ ಇರ್ತಾರೆ, ನಮ್ಮನ್ನು ಅಪಮಾನ ಮಾಡೋರು, ನಮ್ಮನ್ನು ಬೈಕೋತಾ ಜೀವನವನ್ನು ನಡೆಸೋರು, ನಮ್ಮನ್ನು ನಿಂದನೆ ಮಾಡೋರು, ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹಿತ ನಮ್ಮನ್ನು ಕುಕ್ಕಿ ತಿನ್ನೋರು. ಸೊ ಇಂಥವ್ರೆಲ್ಲರೂ ಇರ್ತಾರೆ ನಮ್ಮ ಸುತ್ತಲ ಪರಿಸರದಲ್ಲಿ. ಸೊ ಅವರೆಲ್ಲರೂ ಏನಪ್ಪ ಅಂತ ಹೇಳಿದ್ರೆ, ಈ ಏನಪ್ಪ ಅಂದ್ರೆ ಗೊಬ್ಬರದಲ್ಲಿ ಹುಳಗಳಿರ್ತಾವೆ, ಗೊತ್ತಲ್ಲ ನಿಮಗೆಲ್ಲ? ಗೊಬ್ಬರದಲ್ಲಿ ಹುಳಗಳು, ಆ ಗೊಬ್ಬರದಲ್ಲಿ ಇರ್ತಕ್ಕಂಥ ಹುಳಗಳು ಏನು ಮಾಡ್ತಾವೆ ಅಂದರೆ ಗೊಬ್ಬರವನ್ನು ಪೌಡ್ರ್ ಮಾಡ್ತಾವೆ. ನೋಡ್ರಿ, ಗೊಬ್ಬರವನ್ನು ಏನು ಮಾಡ್ತಾವೆ? ತಿಂದು 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 ಪೌಡ್ರ್ ಮಾಡ್ತಾವೆ. ಸೊ ಆ ಗೊಬ್ಬರ ಅಂತಕ್ಕಂಥದ್ದು ಯಾವಾಗ ಆ ಒಂದು ಹುಳಗಳ ಬಾಯಲ್ಲಿ ಸಿಕ್ಕು 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 ಚಿಕ್ಕ 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 ಕಣಗಳಾಗಿ ಮಾರ್ಪಾಟ ಆಗ್ತೈತೋ ಆವಾಗ ಏನಾಗ್ತೈತಿ ಅಂದರೆ ಫಲವತ್ತಾಗಿರ್ತಕ್ಕಂಥ ಗೊಬ್ಬರ ಆಗ್ತೈತಿ. ಫರ್ಟಿಲೈಸರ್ ಅಂತ ಕರಿತೀವಿ. ಸೊ ಫಲವತ್ತಾಗಿರ್ತಕ್ಕಂಥ ಗೊಬ್ಬರ ರೆಡಿ ಆಗ್ತೈತಿ. ನೋಡ್ರಿ, ಆ ಫಲವತ್ತತೆಯನ್ನು ಹೊಂದಿರತಕ್ಕಂಥ ಗೊಬ್ಬರಕ್ಕೆ ಭಾಳ ಡಿಮ್ಯಾಂಡ್ ಇರ್ತೈತಿ. ನೋಡ್ರಿ, ಇದು 100% ಸತ್ಯ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜೀವನದಲ್ಲಿ, ನಮ್ಮ ಸಮಾಜದಲ್ಲಿ ಯಾರು ಸಾಕಷ್ಟು ನೊಂದು ಬೆಂದಿರ್ತಾರೋ, ಯಾರು ಸಾಕಷ್ಟು ಅಪಮಾನಗಳನ್ನು ಎದುರಿಸಿರ್ತಾರೋ, ಯಾರು ಸಾಕಷ್ಟು ಬೈಗುಳುಗಳನ್ನು ತಿಂದಿರ್ತಾರೋ, ಯಾರು ಸಾಕಷ್ಟು ನಿಂದನೆಗೆ ಒಳಪಟ್ಟಿರ್ತಾರೋ ಅಂತಹ ವ್ಯಕ್ತಿಗಳು ಏನಾಗಿರ್ತಾರೆ ಅಂದರೆ ಇವತ್ತಿನ ಒಂದು ಸಮಾಜದಲ್ಲಿ, ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಏನಾಗಿರ್ತಾರಂದ್ರೆ ಬಹಳ ಎತ್ತರಕ್ಕೆ ಬೆಳೆದು ನಿಂತಿರ್ತಾರೆ. ಸೊ ನೀವು ಪ್ರತಿಯೊಬ್ಬರ ಒಂದು ಏನು ಗ್ರೇಟ್ ಪರ್ಸ್ನಾಲಿಟೀಸ್ ಅಂತ ಕರಿತೇವೆಲ್ಲ, ಅಂತಹ ವ್ಯಕ್ತಿಗಳ ಒಂದು ಚರಿತ್ರೆಯನ್ನು ನೀವು ಓದಿದಾಗ ಏನಾಕೈತೆ ಅಂದರೆ ನಿಮಗೆ ಅರ್ಥ ಆಗ್ತಕ್ಕಂಥದ್ದು. ಸೊ ಅದಕ್ಕಾಗಿ ನೋಡ್ರಿ, ಪ್ರತಿಯೊಂದು ಸಂದರ್ಭದಲ್ಲೂ ಸಹಿತ ಯಾರು ಏನೇ ಬೈದರೂ ಸಹಿತ ಅವರಿಗೆ ನಿಮ್ಮ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇಲ್ಲ ಅಂತಕ್ಕಂಥದ್ದನ್ನು ನೀವೇನು ಮಾಡ್ಕೋಬೇಕು? ಅರಿತುಕೊಳ್ಬೇಕು. ಸೊ ಅಂದಾಗ ಮಾತ್ರ ಏನಾಗ್ತೈತೆ ಅಂತಂದ್ರೆ ಅಂತಹವರ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ನೋವಾಗೋದಿಲ್ಲ. ಅದಕ್ಕಾಗಿ ನೀವು ಯಾವುದೇ ಸನ್ನಿವೇಶ ಆಗಿರ್ಬೋದು, ಯಾವುದೇ ಸಂದರ್ಭ ಆಗಿರ್ಬೋದು, ಅಂತಹ ವ್ಯಕ್ತಿಗಳು ನಿಮ್ಮ ಬಗ್ಗೆ ಏನಾದರೂ ಅಂದಾಗ, ಏನಾದರೂ ಮಾತನಾಡಿದಾಗ, ನಿಮ್ಮನ್ನು ಗುರಿ ಮಾಡಿದಾಗ, ನಿಮ್ಮನ್ನು ನಿಂದಿಸಿದಾಗ, ನಿಮ್ಮ ಲೋಪದೋಪಗಳನ್ನು ಎತ್ತಿ ಹಿಡಿದಾಗ, ಸೊ ಅಪಹಾಸ್ಯ ಮಾಡಿದಾಗ, ಸೊ ಅವರಿಗೆ ಮರಳಿ ಏನನ್ನು ಕೊಡಲಿಕ್ಕೆ ಹೋಗಬೇಡ್ರಿ. ಹಾಗಾದ್ರೆ ಅವ್ರಿಗೆ ಏನು ಉತ್ತರವನ್ನು ಕೊಡಬೇಕು? ನಿಮ್ಮ ಉತ್ತರ ಯಾವ ರೀತಿ ಇರಬೇಕು? ನೋಡ್ರಿ, ನಿಮ್ಮ ಉತ್ತರ ಏನಾಗಿರಬೇಕು? ಮೌನ ಇರಬೇಕು. ನಿಮ್ಮ ಉತ್ತರ ನಿಮ್ಮ ಸಾಧನೆ ಆಗಿರಬೇಕು. ನಿಮ್ಮ ಉತ್ತರ ನಿಮ್ಮ ಕಾರ್ಯಚಟುವಟಿಕೆ ಆಗಿರಬೇಕು. ನಿಮ್ಮ ಉತ್ತರ ನಿಮ್ಮ ಒಂದು ಏನಪ್ಪ ಅಂದ್ರೆ ಪರಿಸ್ಥಿತಿಯನ್ನು ಬಿಂಬಿಸ್ತಕ್ಕಂಥದ್ದಾಗಿರಬೇಕು. ಅಂದರೆ ನಿಮ್ಮ ಪೊಸಿಷನನ್ನು ಅವರು ನೋಡಿ ನಿಮ್ಮ ಉತ್ತರವನ್ನು ಕಂಡುಕೊಳ್ಬೇಕು. ಹಾಗಾದ್ರೆ ಈ ರೀತಿ ನಾವು ಅವರಿಗೆ ಉತ್ತರವನ್ನು ನೀಡಿದಾಗ ಏನಾಗ್ತೈತೆ ಅಂದರೆ ನೀವು ಶ್ರೇಷ್ಠ ವ್ಯಕ್ತಿಗಳಾಗಿರ್ತೀರಿ, ಟಾಪಲ್ಲಿರ್ತೀರಿ. ಸೊ ನಿಮ್ಮನ್ನು ನಿಂದನೆ ಮಾಡಿದವರು ಎಲ್ಲಿರ್ತಾರೆ? ಅವ್ರು ಯಾವಾಗಲೂ ಕೆಳಗಡೆ ಇರ್ತಕ್ಕಂಥದ್ದು. ಸೊ ಅದಕ್ಕಾಗಿ ನಿಮ್ಮ ಒಂದು ವ್ಯಕ್ತಿತ್ವವನ್ನು ಅವರಿಗೆ ರೆಸ್ಪಾನ್ಸ್ ಮಾಡೋದ್ರ ಮೂಲಕ ನಿಮ್ಮ ವ್ಯಕ್ತಿತ್ವವನ್ನು ಅತಿ ಕನಿಷ್ಠ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಡ್ರಿ. ನಿಮ್ಮ ವ್ಯಕ್ತಿತ್ವಕ್ಕೂ ಸಹಿತ ಒಂದು ಬೆಲೆ ಇರ್ತಕ್ಕಂಥದ್ದು. ಸೊ ಆ ಬೆಲೆಯನ್ನು ನೀವೆಲ್ಲರೂ ಕಾಪಾಡ್ಕೊಳ್ರಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಸಹಿತ ಎಲ್ಲರ ಮೇಲೆ ಗೌರವವನ್ನು, ಭಾವನೆಯನ್ನು ಇಟ್ಕೊಳ್ಳಿಕ್ಕೆ ಏನಪ್ಪ ಅಂದ್ರೆ ರೈಟ್ಸ್ ಇರ್ತಕ್ಕಂಥದ್ದು. ಸೊ ಅದಕ್ಕಾಗಿ ನಿಮ್ಮ ಒಂದು ಗೌರವವನ್ನು ನೀವು ಮೊದಲು ಕಾಪಾಡ್ಕೊಳ್ರಿ. ನಿಮ್ಮ ಗೌರವ, ನಿಮ್ಮ ಘನತೆ, ನಿಮ್ಮತನವನ್ನು ನೀವು ಯಾವತ್ತೂ ಬಿಟ್ಕೊಳ್ಲಿಕ್ಕೆ ಹೋಗಬೇಡ್ರಿ. ಅಂದಾಗ ಮಾತ್ರ ಏನಾಗ್ತೈತಿ ಅಂತ ಹೇಳಿದ್ರೆ ನೀವು ಯಾವಾಗಲೂ ಉತ್ತುಂಗದ ಸ್ಥಿತಿಯಲ್ಲಿರ್ತೀರಿ. ಸೊ ನೋಡ್ರಿ, ವಜ್ರ ಅಂತಕ್ಕಂಥದ್ದು ನೀವು ರಸ್ತೆಯಲ್ಲೇ ಎಸಿರಿ, ತಿಪ್ಪೆಯಲ್ಲೇ ಎಸಿರಿ, ಅಥವಾ ಅದನ್ನು ತೊಗೊಂಡು ಹೋಗಿ ನೀವು ಒಂದು ಸಿಂಹಾಸನದ ಮೇಲೆ ಇಟ್ಟರೂ ಸಹಿತ ಏನಾಗಿರ್ತದ್ದು? ವಜ್ರನೇ ಆಗಿರ್ತೈತಿ, ಬೇರೆ ಯಾವ ರೂಪವನ್ನು ತಾಳೋದಿಲ್ಲ. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಈ ಒಂದು ಮಾತನ್ನು ನೆನಪಿಟ್ಕೊಂಡು ನಿಮ್ಮ ವ್ಯಕ್ತಿತ್ವ
ಘನತೆಯನ್ನು ಹೊಂದಿದ್ದೇ ಆಗಿತ್ತು ಅಂತ ಹೇಳಿದ್ರೆ, ಒಳ್ಳೆಯ ವ್ಯಕ್ತಿತ್ವ ಆಗಿತ್ತು ಅಂತ ಹೇಳಿದ್ರೆ ಯಾರು ಏನೇ ಅಂದರೂ ಸಹಿತ ಏನಾಗಂಗಿಲ್ಲ, ಅದು ಕಿಂಚತ್ತು ಏನಪ್ಪ ಅಂತಂದ್ರೆ ಗೌರವವನ್ನು ಕಳೆದುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಏನು ಮಾಡಿರಿ, ಚೆನ್ನಾಗಿರ್ರಿ. ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರದ ಹಾಗೆ ಏನು ಮಾಡಿರಿ, ನಿಮ್ಮ ಒಂದು ನಡತೆ ಇರಲಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.